ಉಡುಪಿ ಮಂಗಳೂರಿನ ಹತ್ತಿರ ಇರುವಂತಹ ಒಂದು ಸುಂದರವಾದ ಜಾಗವನ್ನು ಇವತ್ತು ನಾನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ತಪ್ಪದೆ ನೋಡಿ, ಬಹಳ ಚೆನ್ನಾಗಿದೆ. ನೀವು ಕೂಡ ರಜಾ ಟೈಮ್ನಲ್ಲಿ ಹೋಗ್ಬೋದು. ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಕಾಪು ಕಡಲ ತೀರಕ್ಕೆ ಬಂದಿದ್ದೇವೆ. ಕಾಪು ಲೈಟ್ ಹೌಸ್ ಇದೆ ಇಲ್ಲಿ ನೋಡಿ, ನನ್ನ ಹಿಂದುಗಡೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಕಾಪು ಬೀಚ್ ಕೂಡ ನಿಮಗೆ ಕಾಣಿಸ್ತಾ ಇರ್ಬೋದು. ಸಾಮಾನ್ಯವಾಗಿ ಶನಿವಾರ ಮತ್ತು ಭಾನುವಾರ ತುಂಬ ರಶ್ ಆಗಿರ್ತದೆ. ಇವತ್ತು ಸ್ವಲ್ಪ ಜನ ಕಡಿಮೆ ಇದ್ದಾರೆ ನೋಡಿ. ಈ ಬಂಡೆಕಲ್ಲ ಮೇಲೆ ಈ ರೀತಿಯಾಗಿ ಲೈಟ್ ಹೌಸನ್ನು ಮಾಡಿದ್ದಾರೆ. 100 ವರ್ಷಗಳ ಹಳೆಯದಾದಂತಹ ಒಂದು ಲೈಟ್ ಹೌಸ್ ಇದು. ಬನ್ನಿ ಹೋಗೋಣ. 5:15ರಿಂದ 6:30ರವರೆಗೆ ವಿಸಿಟಿಂಗ್ ಅವರ್ಸ್ ಇದೆ. ಇದು ನೋಡಿ ಲೈಟ್ ಹೌಸ್ನ ಹಿಂಭಾಗದ ನೋಟ. ಸಮುದ್ರದಲ್ಲಿ ನಿಮಗೆ ಹಡಗುಗಳು, ಮೀನುಗಾರಿಕಾ ಬೋಟುಗಳು ಕಾಣಿಸ್ತಾ ಇರ್ಬೋದು. ಹಿಂದುಗಡೆ ಒಂದು ದೊಡ್ಡದಾದ ಬಂಡೆ ಇದೆ. ಇಲ್ಲಿ ಓಪನಿಂಗ್ ಆದ ನಂತರ ಟಿಕೆಟ್ ತಗೊಂಡು ನಾವು ಮೇಲ್ಗಡೆ ಹೋಗಬೇಕು. ಒಂದು 20 ರೂಪಾಯಿನ ಟಿಕೆಟ್ ಇದೆ ಒಬ್ಬರಿಗೆ, ಮಕ್ಕಳಿಗೆ ಇಲ್ಲ. ಟಿಕೆಟನ್ನು ತಗೊಂಡು ನಾವು ಮೇಲ್ಗಡೆ ಹೋಗ್ತಾ ಇದ್ದೇವೆ. ಇದು ಕೊನೆಗೆ ಇರುವಂಥ ಸ್ವಲ್ಪ ಮೆಟ್ಟಿಲು. ಇದರಲ್ಲಿ ತುಂಬ ಕಡಿದಾಗಿದೆ, ಹೋಗಲಿಕ್ಕೆ ತುಂಬ ಕಷ್ಟ ಇದರಲ್ಲಿ. ಇದು ಲಾಸ್ಟ್ ಲೈಟ್ ಇರುವಂಥ ಜಾಗಕ್ಕೆ ಹೋಗುವಂಥ ಮೆಟ್ಟಿಲು ನೋಡಿ, ಎಷ್ಟು ಕಡಿದಾಗಿದೆ ನೋಡಿ. ನೋಡಿ ಇದು ತಿರುಗಿಸ್ಲಿಕ್ಕೆ ಇದು ಲೈಟು ಹಳೆ ಕಾಲದಲ್ಲಿ ಈಗ ಲೈಟಿಂಗ್ ಮಾಡಿದ್ದಾರೆ. ಈ ಬೋಟ್ಗಳಿಗೆ, ಹಡಗುಗಳಿಗೆ ಹಳೆ ಕಾಲದಲ್ಲಿ ನಮ್ಮ ದಿಕ್ಕನ್ನು ಎಲ್ಲಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಈ ಲೈಟನ್ನು ಇಲ್ಲಿಂದ ಪ್ರಕಾಶಮಾನವಾಗಿ ವಿಸ್ತರಿಸ್ತಾ ಇದ್ರು ನೋಡಿ. ಭಾಳ ಚೆನ್ನಾಗಿದೆ. ಬಲ್ಬ್ ಇದೆ ನೋಡಿ ಒಳಗಡೆ. ಈಗ ನೋಡಿ ನಾವು ತುದಿಗೆ ಬಂದಿದ್ದೇವೆ. ಅಲ್ಲಿ ಹೊರಗಡೆ ಒಂದು ಗ್ಯಾಲರಿ ಥರ ಇದೆ. ಅದರ ಮೇಲೆ ನಿಂತ್ಕೊಂಡು ನೋಡಿದರೆ ಈ ರೀತಿಯ ನೋಟ ಸಿಗ್ತದೆ. ಕೆಳಗಡೆ ನೋಡಿ ಇರುವೆಗಳ ಥರ ಕಾಣ್ತಾ ಇದ್ದಾರೆ ಮನುಷ್ಯರೆಲ್ಲ. ನಾವು ಫ್ಲೈಟ್ನಲ್ಲಿ ಇದ್ದ ಹಾಗೆ ಕಾಣ್ತದೆ. ಈ ಲೈಟ್ ಹೌಸನ್ನು 1901ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷರು ಅವರು ಇದನ್ನು ಸ್ಥಾಪಿಸಿದರು. ಇವಾಗ ಸೋಲಾರ್ ಎಲ್ಲ ಹಾಕಿದ್ದಾರೆ ನೋಡಿ. ಇದು ನೋಡಿ ಮೇಲಿನಿಂದ ಕೆಳಗಡೆ ಯಾವ ರೀತಿ ಕಾಣಿಸ್ತದೆ ನೋಡಿ, ಎಷ್ಟು ಡೀಪ್ ಆಗಿದೆ. ಒಂದು ಬಾವಿ ನೋಡಿದಾಗೆ ಆಗ್ತಾ ಇದೆ. ಲೈಟ್ ಹೌಸ್ ನೋಡಿ ಆದ ನಂತರ ಅಲ್ಲಿ ಬೀಚ್ ಕೂಡ ಇದೆ, ಅಲ್ಲಿ ಕೂಡ ಆಟ ಆಡ್ಬೋದು. ನೀವು ಉಡುಪಿ ಸೈಡ್ ಅಥವಾ ಮಂಗಳೂರು ಸೈಡ್ ಹೋಗೋರಿದ್ದರೆ ಉಡುಪಿ ಮಂಗಳೂರು ಹೈವೇಯಲ್ಲಿ ಒಂದು ಸುಮಾರು 2 ಕಿಲೋಮೀಟರ್ ಒಳಗಡೆ ಹೋದರೆ ಈ ಲೈಟ್ ಹೌಸ್ ಸಿಗ್ತದೆ. ಹೋಗಿ ಬನ್ನಿ, ಎಂಜಾಯ್ ಮಾಡಿ. ವಂದನೆಗಳು.